ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಅವ್ನು ಏನು ಮ್ಯಾಚ್ ರೀ ಇದ ಕೆಟ್ಟ ಡೇಂಜರ್ ಸುಳಿ ಮಗದ ಮ್ಯಾಚ್ ರೀ ಅವನು ಬಾಯಾಗ ಬೀಜ ಒಂದು ಬಹಳ ದಿನ ಆಗಿತ್ತ ಅವ್ನ ಆರ್ ಸಿ ಬಿದ ಮ್ಯಾಚ್ ನೋಡಿ ಇವತ್ತ ಅವ್ನು ಏನು ಮ್ಯಾಚ ಏನು ಸುದ್ದಿ ಪೂರ್ತಿ ಆರ್ ಸಿ ಬಿಗೆ ಎಲ್ಲೋಂಗ ಬಂದಿತ್ತು ಮ್ಯಾಚ ಅವನು ತಿಲಕ್ ವರಮ ಹಾರ್ದಿಕ್ ಪಾಂಡ್ಯ ಏನು ಬ್ಯಾಟಿಂಗ್ ರೀ ದೊಡ್ಡ ಸೆಲೆಕ್ಟ್ ಹೊಡಿತೀನಿ ಏನ್ ಯಾಕಿರ್ಲಿ ಅವನು ಬ್ಯಾಂಕಿ ಬ್ಯಾಟಿಂಗ್ ರೀ ಪೂರ್ತಿ ಸತ್ತಿತ್ತು ಅವನು ಮುಂಬೈ ಪಾಲಿಗೆ ಮ್ಯಾಚ್ ಅದನ ಪೂರ್ತಿ ಅವ್ರ ಕಡೆ ಹೊಳಸಿಬಿಟ್ರೆ ಮ್ಯಾಚ ಪೂರ್ತಿ ಅವ್ರ ಕಡೆ ಹೊಳ್ತು ಆರ್ ಸಿ ಬಿ ಇನ್ನೇನು ಸೋಲ್ತತ ಅಂತ ನಾವು ವಿಚಾರ ಮಾಡ್ಕೊಂಡು ಕುಂತಿದ್ವಿ ಅವನು ಲಾಸ್ಟ್ ಮೂಮೆಂಟ್ಗೆ ಭುವನೇಶ್ವರ ಒಂದು ಈಕರ್ಸಿದ ವಿಕೆಟ್ ತಿಲಕ್ ವರ್ಮ ಅದು ಹ್ಯಾಜಲ್ವುಡ್ ಹಾರ್ದಿಕ್ ಪಾಂಡ್ಯ ತೆಗೆದ್ರು ಅಲ್ಲಿಗೆ ನಮ್ದು ಮ್ಯಾಚ ಗೆದ್ದೀವಿ ಅಂತ ನಾ ಕೂತಿದ್ದೀವಿ ಲಾಸ್ಟಿಗೆ ಇಮನ ಏನು ಗೊತ್ತಿಲ್ಲ ಪ್ಲೇಯರ್ ಅದನ್ನೂ ಒಂದು ಬರನೇ ಒಂದು 4-6 ಹೊಡಿಲಕತ್ತ ಮತ್ತೆ ಅಲ್ಲಿ ಹೊಳತಾತ ಮಾಡಿದ್ದೆ ನಾ ಮ್ಯಾಚ ಏನು ಮ್ಯಾಚ್ ರೀ ಅವನು ಭಾಳ ಕೆಟ್ಟ ಹಿಂಗಾಗಬೇಕು ಪ್ರತಿಯೊಂದು ಮ್ಯಾಚ್ ನೋಡಾಕ ಚಂದ ರೀ ಆ ಪೂರ ಸರಳ ಆದ್ರ ಅದ ಮ್ಯಾಚ್ ರೀ ಅಂತಾರೆ ಅವನು ಹಿಂಗ ಮ್ಯಾಚ್ ಗೆದ್ರ ಅದು ಆರ್ ಸಿ ಬಿ ಅದಕ್ಕೊಂದು ಕಳೆ ಇದ್ದಂಗ ಯಾಕಂದ್ರೆ ಖಾಯಮ ಬಾಯಾಗಿ ಬೀಜ ಅವನು ತರಿಸೇ ಮ್ಯಾಚ್ ಗೆಲ್ಲುವಂತ ಪದ್ಧತಿ ನಮ್ದು ಆರ್ ಸಿ ಬಿದು ಏನು ಮಾಡ್ತೀರಿ ವಾಂಖೇಡೆ ಸ್ಟೇಡಿಯಂ ಪೂರ್ತಿ ಬ್ಯಾಟಿಂಗ್ ಫ್ರೆಂಡ್ಲಿ ಅಂದ್ರೆ ದಂಶಾನ ರನ್ ಬರುವಂತ ಪಿಚ್ ಅವನವ್ರು ಮುಂಬೈದವರು ಟಾಸ್ ಗೆದ್ರು ಗೆಲ್ಲನ ನಾವು ಏನು ಮಾಡ್ತೀವಿ ಬಾಲಿಂಗ್ ಹಾಕಕ್ಕೆ ಬರ್ತೀವಿ ಆರ್ ಸಿ ಬಿದವ್ರಿಗೆ ಬ್ಯಾಟಿಂಗ್ ಬಿಟ್ರು ಬಿಡಾನ ಈ ಕಡೆ ಸಾಲ್ಟ್ ಅವನು ಸಟ್ ಅಂತ ಒಂದು 4 ಹೊಡೆದ ಸಟ್ ಅಂತ ಒಂದು ವಿಕೆಟ್ ಹೋಗೇ ಬಿಡ್ತಾರಪ್ಪ ಸಾಲ್ಟದ ವಿಕೆಟ್ ಹೋಗೋಣ ಅವನು ಬಿಗ್ ಸ್ಕೋರ್ ಆಗೋದು ಜಾತಪ್ಪ ಆರ್ ಸಿ ಬಿ ಅಂತ ನಾವು ವಿಚಾರ ಮಾಡ್ಕೊಂಡು ಕೂತೀವಿ ದೇವ್ದದ್ ಪಡಿಕಲ್ಲ ಈ ಕಡೆ ಕೊಹ್ಲಿ ಏನು ಬ್ಯಾಟಿಂಗ್ ರೀ ಬರಾನ ಇಕ್ಕರ್ಸೋದು ಏನು ಪವರ್ ಪ್ಲೇದಾಗ ಅವನವನು 4 ರನ್ನಿಗೆ ವಿಕೆಟ್ ಹೋಯ್ತು ಆರ್ ಸಿ ಬಿದು ಈ ಕಡೆ ಇಬ್ರು ಖತರ್ನಾಕ್ ದೇವದತ್ ಪಡಿಕಲ್ ಏನು ಬ್ಯಾಟ್ಮನ್ಸ್ ಅದಾರಲ್ಲ ನಮ್ಮ ಏನು ಆರ್ ಸಿ ಬಿದ ಇಟ್ಟು ಸ್ಕೋರ್ ಆಗ್ಲಕ್ಕ ಅವ್ರದ್ದೊಂದು ಕಾರಣ ಯಾಕಂದ್ರೆ ಒಂದು ಪವರ್ ಪ್ಲೇದಾಗ ವಿಕೆಟ್ ಹೋಗೋಣ ನಿಂತ ಆ ರೀತಿ ಆಡೋದೈತ್ಲ ಅದು ಭಾಳ ದೊಡ್ಡ ಒಂದು ಬ್ಯಾಟಿಂಗ್ ಇರೋದು ಮ್ಯಾಚ್ ಬೇಕು ಈ ಕಡೆ ಕೊಹ್ಲಿ ಸಾಹೇಬ್ರಿ ಏನು ಬ್ಯಾಟಿಂಗ್ ರೀ ಹೊಡೆದು 90 ಅಂದ್ರ ಪಾರ್ಟ್ನರ್ಶಿಪ್ ರೀ ಪಾರ್ಟ್ನರ್ಶಿಪ್ ಬತ್ತು ಆಮೇಲೆ ನಮ್ಮ ಪಟೇದಾರ ಏನು ಬ್ಯಾಟಿಂಗ್ ರೀ ಹೋದ ಮ್ಯಾಚು 50 ಈ ಮ್ಯಾಚು 50 ನಮ್ಮ ಕೊಹ್ಲಿದಾಟ ಸೆಂಚುರಿ ಹಾಕಿತ್ತು 67 ರನ್ ಹೊಡೆದ್ರು ಔಟ್ ಆದ್ರು ಈ ಕಡೆ ಪಡಿಕಲ್ ಏನು ಮಾಡಿದ್ರು 37 ರನ್ ಮಾಡಿದ್ರು ಅವರು ಔಟ್ ಆದ್ರು ಅವನು ಪಟಿದಾರ ಏನು ಬ್ಯಾಟಿಂಗ್ ರೀ ನಾವು ಹಿಂಗೆ ವಿಕೆಟ್ ಹೋಗೋಣ 170 80 90 ಹಾಕಂತ ನಾವು ಮಾಡಿದ್ವಿ ಲಾಸ್ಟ್ ಮೂಮೆಂಟಿಗೆ ಜಿತೇಶ್ ಶರ್ಮಾ ನಮ್ಮ ಪಟೇದಾರ್ ಸಾಹೇಬ್ರಿ ಏನು ಬ್ಯಾಟಿಂಗ್ ರೀ ಜಿತೇಶ್ ಶರ್ಮಾ 40 ರನ್ ಹೊಡೆದ್ರು ಈ ಕಡೆ ನಮ್ಮ ಪಟೇದಾರ್ ಸಾಹೇಬ 64 ರನ್ ಹೊಡೆದ್ರು ಹೊಡೆದ್ರಿ ಇಕ್ಕರ್ಚಿದು ಹಂಗೋ ಹಿಂಗೋ ಮಾಡಿ ನಮ್ದು ಆರ್ ಸಿ ಬಿ 200 ಆಗೋದ ದೊಡ್ಡದಿತ್ತು 221 ರನ್ ಹೊಡೆದ್ರಿ ಅವನು ಫುಲ್ ಖುಷಿ ಏನು ಬ್ಯಾಟಿಂಗ್ ಅಂತದ್ರಾಗ ಲಿವಿಂಗ್ ಸ್ಟೋನ್ ಒಂದು ಸ್ವಲ್ಪ ರನ್ ಹೊಡಿಲಿಲ್ಲ ಅವನು ಬರೇ ಹಿಂಬರ್ಕಿ ಹೊಡಿಯೋದ್ರಿ ಹುಚ್ಚಾಗ್ಬಿಡ್ತಾರೆ ನಮ್ಮ ಕೊಹ್ಲಿ ಸಾಹೇಬ ಪಟೇದಾರ ಹೊಡೆಯೋದು ನೋಡಿದ್ರು ಈ ಕಡೆನು ಹೊಡ್ಯಾವ ಆ ಕಡೆ ಹೊಡಿ ಎಂಥ ಸ್ಪಿನ್ನರ್ ಬಂದ್ರು ಇಕ್ಕರ್ಸೋದು ಅಂತದ್ರಾಗ ಅವನು ಇವತ್ತ ಬುಮ್ರಾ ಬಂದಾರ್ರಿಪ್ಪ ಅವ್ರ ಕಡೆ ಡೇಂಜರ್ ಬಾಲರ್ ಆ ಮನುಷ್ಯನ ಬಾಲಿಗೆ ಹೊಡೆಯೋದೇ ಆಗಂಗಿಲ್ಲ ಆದ್ರೆ ನಮ್ಮ ಕೊಹ್ಲಿ ಕಾಕ ಒಂದು ಇಕ್ಕರ್ಸಿದ್ರು ನಮ್ಮ ಖುಷಿ ಏನಪ್ಪ ಅಂದ್ರೆ ಬುಮ್ರಾ ಸಾಹೇಬ ನಮ್ಮ ಇಂಡಿಯಾ ಪ್ಲೇಯರ್ ಅವರು ಈ ಕಾಲದ ಒಂದು ವರ್ಲ್ಡ್ ಕ್ಲಾಸ್ ನಂಬರ್ 1 ಬಾಲರ್ ಅಂತ ನಾವು ಹೇಳಿದ್ರು ತಪ್ಪಾಗಂಗಿಲ್ಲ ಅಲ್ಲಿ ನಂಬರ್ 1 ಬ್ಯಾಟ್ಮನ್ಸ್ ಇದ್ರು ಮತ್ತು ಅವ್ರು ಹೊಡೆದ್ರಿ ಇರ್ಲಿ ನಮ್ಮ ಬುಮ್ರಾ ಅವ್ರಿಗೆ ನಾವು ಫ್ಯಾನ್ ಅದೀವಿ ಅವ್ರಿಗೆ ಮಸ್ತ್ ಬಾಲಿಂಗ್ ಹಾಕಿದ್ರು ಅವ್ರ ಬಾಲಿಗೆ ಅಟ್ಟು ಹೊಡ್ಯಾಕ ಆಗಲಿಲ್ಲ ಆದರೂ ನಮ್ಮ ಆರ್ ಸಿ ಬಿ 221 ರನ್ ಇಕ್ಕರ್ಸಿದ್ರು ಅವ್ರು ಬ್ಯಾಟಿಂಗ್ ಆಡಾಕಪ್ಪ ಅಂದರು ಆ ರೋಹಿತ್ ಶರ್ಮಾ ಮತ್ತು ಇನ್ನೊಂದು ಯಾವುದೋ ಫಾರನ್ ಪ್ಲೇಯರ್ ತೊಗೊಂಬಂದ್ರಿಪ್ಪ ರೋಹಿತ್ ಶರ್ಮಾ ಹೊಡ್ಯಾಕ ಚಾಲೂ ಮಾಡಿದ್ರು ಔಟ್ ಯಶ್ ದಯಾಳ್ ಬೋರ್ಡ್ ತೆಗೆದ್ರು ಆಮೇಲೆ ಈ ಕಡೆ ಇನ್ನೊಂದು ಪ್ಲೇಯರ್ ಇತ್ತು ವಿಲ್ ಜಾಕ್ಸ್ ಬಂದರು ಆಮೇಲೆ ಅದು ಇನ್ನೊಂದು ಯಾವ್ದು ಓಪನರ್ ಬಂದಿತ್ತು ಹೋಯ್ತು ವಿಲ್ ಜಾಕ್ಸ ಈ ಕಡೆ ಸೂರ್ಯಕುಮಾರ ಸಣ್ಣಗೆ ಚಾಲೂ ಮಾಡಿದ್ರು ಅವರು ಟುಕು ಆದ್ರೆ ಏನು ಮಾಡ್ತಾರೆ ಹೊಡಿಬೇಕಂತ ಪ್ರಯತ್ನ ನಡೆದಿತ್ತು ಯಾರ್ದು ಸೂರ್ಯಕುಮಾರ್ ಯಾದವ್ ಅವ್ರದ್ದು ಕೆಲಸ ಆಗಲಾರಕ್ಕ ಔಟ್ ಆದ್ರು ಅವ್ರದ್ದು ಏನು ಕ್ಯಾಚ್ ಗೀಚ್ ಬಿಟ್ಟು ಅವನು ಆರ್ ಸಿ ಬಿದು ಗಡಬಡ್ಕ ಕಾಮ್ ಸೈತಾನಕ ಕಾಮ್ ಅಂತೇಳಿ ಈ ಕಡೆ ವಿಲ್ ಜಾಕ್ಸ್ ಔಟ ಈ ಕಡೆ ಸೂರ್ಯಕುಮಾರ್ ಯಾದವ್ ಔಟ ಇನ್ನೇನು ಆರ್ ಸಿ ಬಿ ಗೆದ್ರ ಅಂತ ನಾವು ಖುಷಿಯಿಂದ ಕೂಗ್ ಹೊಡ್ಯಾಕತ್ತಿದ್ದೀವಿ ತಿಲಕ್ ವರ್ಮ ಇದ್ದಾರೆ ಈ ಕಡೆ ಹಾರ್ದಿಕ್ ಪಾಂಡ್ಯ ಮೆಚ್ಚಬೇಕು ಇಬ್ಬರದು ಬ್ಯಾಟ್ಮನ್ಸ್ ಏನು ಬ್ಯಾಟಿಂಗ್ ಆಡಿದಾರಲ್ಲ ಭಾಳ ನನಗೆ ಖುಷಿ ಏನಪ್ಪ ಅಂದ್ರೆ ಮಸ್ತ್ ಆಡಿದಾರೆ ಬ್ಯಾಟಿಂಗ್ ಅವರು ಯಾಕೆ ನಾನು ಖುಷಿ ಮತ್ತು ಮಸ್ತ್ ಅನ್ನೋಕೆ ಒಂದು ಕಾರಣ ಐತಿ ಏನಪ್ಪ ಅಂದ್ರೆ
ಹಾರ್ದಿಕ್ ಪಾಂಡ್ಯಾಗ ಟ್ರೋಲ್ ಮಾಡಾತೈತಿ ಮಂದಿ ಏನದ ಬ್ಯಾಟಿಂಗ್ ಆಡವಲ್ದು ಅಂತೇಳಿ. ಇನ್ನು ಹಿಂದಿನ ಮ್ಯಾಚ ತಿಲಕ್ ವರ್ಮಾ ಅದು ಹೊಡ್ಯಾಕತ್ತಿತ್ತು, ಆ ಪ್ಲೇರಿಗೆ ಏನು ಮಾಡಿದ್ರು, ಆ ರಿಟೈರ್ಡ್ ಔಟ ಏನೋ ಒಂದು ಹೊಸದು ಏನೋ ಪದ್ಧತಿ ಗೊತ್ತಿಲ್ಲದ ಆ ಮಹಿಳಾ ಜಯವರ್ಧನ್ ಏನು ಕೋಚ್ ಕಾಣ್ತೈತೆ ಅವ್ರದ್ದು, ಬಾ ನೀ ಬಾ ಅಂತೇಳಿ ಅವ್ನಿಗೆ ಕರೆಸಿಬಿಟ್ರಿಪ್ಪ ನೋಡು. ಅದಕ್ಕೆ ಅಸಹ್ಯ ಮಾಡಿಬಿಟ್ರು. ಅವ್ನು ಈ ಕಡೆ ಕರೆಸಿ ಈ ಕಡೆ ಶಾಂಟ್ನರ್ ಕಳಿಸ್ಯಾರ ಅದನ್ನ. ಅದು ಹೊಡಿಲಿಲ್ಲ, ಮ್ಯಾಚ್ ಸೋತು ಪೂರ್ತಿ ಡಿಸಪಾಯಿಂಟ್ ಹೋಗಿತ್ತು ಪ್ಲೇಯರ್ ಯಾರ್ದು, ತಿಲಕ್ ವರ್ಮಾ. ನನಗೆ ಚಾನ್ಸ್ ಸಿಕ್ಕರೆ ಸಾಕು, ನನ್ನ ಬ್ಯಾಟಿಂಗ್ ತಾಕತ್ ಏನಂತ ತೋರಿಸ್ತೇನೆ ಮಕ್ಕಳ್ರೆ ಅಂತ ಕಾವಣೆ ಆಗಿತ್ತು. ಮತ್ತು ಹಾರ್ದಿಕ್ ಪಾಂಡ್ಯನ ಅದ ರೀ, ಅವ್ನು ಬ್ಯಾಟಿಂದ ರನ್ನ ಬಂದಿಲ್ಲ. ನಾವು ಫಿನಿಷರ್ ಅಲ್ಲಿ ಒಲೆ ನಾವು ನಮ್ಮ ಕಡೆನೂ ಜಿಗಟ್ ಐತಂತೇಳಿ ತೋರಿಸ್ಕೊಟ್ರು. ಭಾಳ ಭಾರಿ ಬ್ಯಾಟಿಂಗ್ ಆಡಿದಾರೆ ಇವತ್ತು. ನನಗದು ಅವ್ರ ಬ್ಯಾಟಿಂಗ್ ಇಬ್ಬರದು ಖುಷಿ. ಯಾಕಂದ್ರೆ ಒಂದು ಟೀಮ್ ಪೂರ್ತಿ ಮ್ಯಾಚ ಹೊಯ್ಕೋತ್ ಹೋಯ್ತು ಇವ್ರದ್ದು ಪಾಲಿಗೆ ಅಂತೇಳಿ ಎಲ್ಲರೂ ವಿಚಾರ ಮಾಡೋ ಟೈಮ್ದಾಗ ಪೂರ್ತಿ ಮ್ಯಾಚನ್ನು ಹೊಳಿಸಿದ್ದ ಟೀಮ್ ರೀ ಅದ. ಲಾಸ್ಟಿಗೆ ನೋಡ್ರಿ ಭಾಳ ಕಡಿಮೆ ರನ್ನಿಗೆ 70-80 ರನ್ ಚಲೋ ಪಾರ್ಟ್ನರ್ಶಿಪ್ ತೊಗೊಂಬಂದ್ರು ನೋಡ್ರಿಪ್ಪ. ಭಾಳ ಕೆಟ್ಟ ಬ್ಯಾಟಿಂಗ್ ಆಡಿದ್ರು. ತಿಲಕ್ ವರ್ಮಾ ಅವರು 56 ರನ್ ಹೊಡೆದ್ರಿ ಕೇವಲ 29 ಬಾಲಿಂಗ. ಇನ್ನು ಹಾರ್ದಿಕ್ ಪಾಂಡ್ಯ 42 ರನ್ ಹೊಡೆದ್ರು, ಬರೇ 15 ಬಾಲಿಗೆ ಹೊಡೆದ್ರಿ. ಏನು ಮಾಡ್ತೀರಿ, ಇನ್ನೇನು ಮ್ಯಾಚ ಅವ್ರು ಮುಗಿಸ್ತಾರೆ. ಯಾಕಂದ್ರೆ ಮ್ಯಾಚ ಅವ್ರ ಕೈಗೆ ಹೋಗಿಬಿಟ್ಟಿತ್ತು. ಲಾಸ್ಟ್ ಮೂಮೆಂಟಿಗೆ ಭುವನೇಶ್ವರ್ ಕುಮಾರ ವಿಕೆಟ್ ತೆಗೆದ್ರು. ಯಾರ್ದು, ತಿಲಕ್ ವರ್ಮಾರ್ದು. ಹ್ಯಾಜಲ್ವುಡ್ ಹಾರ್ದಿಕ್ ಪಾಂಡ್ಯ ತೆಗೆದ್ರು. ಅವ್ರದ್ದು ಇಬ್ಬರದು ವಿಕೆಟ್ ಹೋಗೋಣ. ಆಮೇಲೆ ಮನಸ್ಸು ತಣ್ಣಗಾಯ್ತು. ಅವ್ನು ಶಾರ್ಟಾರ್ ಬಂದು ಅವನು ಒಂದು ಇಕ್ಕರಿಸಿದ, ಆ ಅಮ್ಮನ ಅವನು ಬಂದು ಅವನು ಇಕ್ಕರಿಸಿದ ಕರೆ ಮತ್ತೆ ಮ್ಯಾಚ್ ಎಲ್ಲ ಹೊಳತಪ್ಪ ಅನ್ನೋದ್ರಾಗ ಲಾಸ್ಟ್ ಒಂದು ಓವರಿಗೆ 19 ರನ್ ಬೇಕಿತ್ತು ರೀ. 19 ರನ್ ಬೇಕಿದ್ದಾಗ ಅವನು ಕುರ್ನಾಲ್ ಪಾಂಡ್ಯ ಬಾಲಿಗೆ ಇಕ್ಕರಿಸಿದ್ರಿಪ್ಪ. ಅವ್ರ ತಮ್ಮ ಅಣ್ಣ ಗೊತ್ತಿಲ್ಲ, ಹಾರ್ದಿಕ್ ಪಾಂಡ್ಯ ಹೊಡೆದಿದ್ರು. ಅವ್ನು ಏನು ಮಾಡ್ತಾರಪ್ಪ ಗೊತ್ತಿಲ್ಲ ಅನ್ನೋಷ್ಟಿಗೆ ಲಾಸ್ಟ್ ಓವರ್ದಾಗ 3 ವಿಕೆಟ್ ಹೋಯ್ತು. ಲಾಸ್ಟ್ ನೀವು ಗಮನಿಸಿರ್ಬೇಕು, 1 ವಿಕೆಟ್ ತೆಗೆದ ಕ್ಯಾಚ್ ಔಟ. ಆಮೇಲೆ ಸಾಲ್ಟ್ ಏನಕ್ಕೆ ಕ್ಯಾಚ್ ರೀ ಲಾಸ್ಟ್ ಮೂಮೆಂಟಿಗೆ ಪೂರ್ತಿ ಅವನು 6 ಹೋಗೋದು, ಹಿಂಗೆ ಕ್ಯಾಚ್ ಹಿಡ್ದು ಇನ್ನೇನು ಹೊರಗೆ ಹೋಗ್ಬೇಕವ. ಬಾಲ್ ಹೋದ, ಟೀಮ್ ಡೇವಿಡ್ ಅಲ್ಲೇ ಇದ್ದ, ಕ್ಯಾಚ್ ಹಿಡ್ದ. ಸೆಲ್ಯೂಟ್ ಹೊಡಿಬೇಕ್ರಿ ನಮ್ಮ ಪ್ಲೇಯರಿಗೆ. ಬೆಂಕಿ ಬಾಬಲ ಅದಕ್ಕೆ ಕ್ಯಾಚ್ ಹಿಡಿದ್ರು. ಅವನವನು ಮ್ಯಾಚ್ ಪೂರ್ತಿ ಗೆದ್ದು. ಯಶ್ ದಯಾಳ್ ಖತರ್ನಾಕ್ ಬಾಲಿಂಗ್. ಹ್ಯಾಜಲ್ವುಡ್, ಭುವನೇಶ್ವರ್ ಸ್ವಲ್ಪ ತುಟ್ಟಿ ಅದು. ಮತ್ತು ಏನು ಮಾಡಕ್ಕೆ ಬರಂಗಿಲ್ಲ, ನಾವು ಹೊಡೆದೇವು ಅಂದ್ರೆ ಮತ್ತು ಅವರು ಹೊಡೆಯವ್ರೆ ಕಾವು ಇರ್ತೈತಿ, ಶಿಟ್ ಇರ್ತೈತಿ. ಅವನು ಫೀಲ್ಡಿಂಗ್ ಗೆಚ್ಚಿತ್ತು ಇವತ್ತು. ಆದ್ರೆ ಒಂದು 2-3 ಕ್ಯಾಚ್ ಬಿಟ್ಟು ಹಂಗೆ ಆಗಬಾರ್ದು ನೆಕ್ಸ್ಟ್. ಇನ್ನು ನೋವು ಮೊದಲು ಇತ್ತು ನೋಡ್ರಿ, 200 ಹೊಡೆದ್ರೆ ಭಾಳ. ಇನ್ನು ನೋವು 220 ಹೊಡೆದ್ರೆ ಚೇಂಜ್ ಮಾಡಕ್ಕೆ ಬರತ್ತಾರೆ. ಇನ್ನು ಟಾರ್ಗೆಟ್ 250 ರನ್ ಇಡ್ಬೇಕು ಅಂದ್ರೆ ಕೆಲ್ಸಕ್ಕೆ ಬರ್ತದೆ. ಯಾಕಂದ್ರೆ ನಾವು ಹೊಡೆದೇವು ಅಂದ್ರೆ ಅವರು ಹೊಡೆಯವ್ರೆ ರೀ. ಚಲೋ ಅವ್ರ ಕಡೆ ಬೌಲರ್, ನಮ್ಮ ಕಡೆ ಬೌಲರ್ ಎಲ್ಲರೂ ಹೊಡೆಯವ್ರೆ ಆಗಿಬಿಟ್ಟಾರ. ನೋವು ಬೌಲರ್ಗಳು ಎಂಥ ಬೌಲರ್ ಬಂದ್ರು ಬರೀ ಇಕ್ಕರ್ಸ್ಲಾತ್ತಾರ ಬ್ಯಾಟ್ ಬನ್ಸ್ಗಳು. ಏನು ಯಾಕೆ ಕಾದಿ ನಮ್ಮ RCB ಹೋದ ಮ್ಯಾಚ್ ಸೋತಿತ್ತು, ಈ ಮ್ಯಾಚ್ ಗೆದ್ದಾರಲ್ಲ, ಫುಲ್ ಖುಷಿ. ಗೆಲ್ಲಿ ನಮ್ಮ ಕೊಹ್ಲಿ ಬ್ಯಾಟಿಂಗ್ ಪಟೇದಾರ, ನಾವು ಜಿತೇಶ್ ಶರ್ಮಾ ಎಲ್ಲ ಬೆಂಕಿ ಬಬಲದೇ ಆಗೈತೆ. ನಮ್ಮ RCB ಇವತ್ತು ಮ್ಯಾಚ್ ಗೆದ್ದಿದ್ದೆ, ಫುಲ್ ಖುಷಿ. ನೆಕ್ಸ್ಟ್ ಮ್ಯಾಚ್ ಮತ್ತೆ ಹೊಡೆಯೋದು ಅವನು. ಏನು ಯಾಕೆ ಖಾಲಿ ಈ ಸಲ ಕಪ್ ನಮ್ದ. ಜೈ RCB, ನಮಸ್ಕಾರ.